ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಹೈ ಪ್ರೋಟೀನ್ ಗ್ರೇವಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ತರಕಾರಿ ಅದು ಇಲ್ದಾಗ ಕಾಳನ್ನ ಯೂಸ್ ಮಾಡಿಕೊಂಡು ರಿಚ್ ಆಗಿರುವಂಥ ಪ್ರೋಟೀನ್ ಗ್ರೇವಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ. ಫಸ್ಟಿಗೆ ಮಿಕ್ಸಿ ಮಾಡ್ಕೊಳ್ಳೋನು. ಅದಕ್ಕೆ ನಾನು ಒಂದು ಅರ್ಧ ಬಟ್ಲದಷ್ಟು ಕೊಬ್ಬರಿ ತೊಗೊಂಡೀನಿ, ಹಸಿ ಕೊಬ್ಬರಿ ತೊಗೊಂಡೀನಿ. ಹಸಿ ಕೊಬ್ಬರಿನ ಯೂಸ್ ಮಾಡಿರಿ, ಅಂದ್ರನ ಟೇಸ್ಟಿಯಾಗಿ ಬರ್ತೈತಿ. ನೆಕ್ಸ್ಟ್ ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ದೊಡ್ಡ ಸೈಜಿಂದ ಉಳ್ಳಾಗಡ್ಡಿನ ಕ್ಯೂಬ್ ಶೇಪ್ನಾಗ ಕಟ್ ಮಾಡ್ಕೊಂಡೀನಿ, ಇಲ್ಲ ಸಣ್ಣ 2 ಉಳ್ಳಾಗಡ್ಡಿನ ತಗೋರಿ. ನೆಕ್ಸ್ಟ್ ಒಂದು 2ರಿಂದ 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳತ್ತೀನಿ. ಒಂದು 2 ಇಂಚಿನಷ್ಟು ಹಸೆ ಅಲ್ಲನ ಹಾಕೋತೀನಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫುಲ್ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಮಿಕ್ಸಿ ಮಾಡ್ಕೊಂಡು ಆದಮೇಲೆ ನಾನು ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡೀನಿ. ಇವೆರಡು ಚಟ ಆದಮೇಲೆ ಒಂದು ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡೀನಿ. ಒಂದು 2ರಿಂದ 3 ಚಿಟಿಕೆಯಷ್ಟು ನಾನು ಇಂಗನ್ನು ಹಾಕ್ಕೊಂಡೀನಿ. ಇದಿಷ್ಟು ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೋತೇನಂತ. ನೆಕ್ಸ್ಟ್ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟ್, ಅದನ್ನು ಹಾಕ್ಕೊಂಡು ಚಲೋತ್ನಂಗೆ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಹಸಿ ಸ್ಮೆಲ್ ಹೋಗಬೇಕು, ಲೈಟಾಗಿ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಮಟ ನಾವು ಅದನ್ನು ಲೋ ಫ್ಲೇಮ್ನಾಗ ಬಾಯ್ಲ ಮಾಡ್ಕೊಳ್ಳೋಣ. ಡ್ರೈ ಇಂಗ್ರೀಡಿಯೆಂಟಿಗೆ ನಾನು 2 ಚಮಚದಷ್ಟು ಒಣ ಖಾರದ ಪೌಡರ್ ಹಾಕ್ಕೊಳತ್ತೀನಿ. ಒಂದು 3ರಿಂದ 4 ಚಿಟಿಕೆಯಷ್ಟು ಅರಿಶಿನ ಪೌಡ್ರು, ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಹಾಕ್ಕೊಳತ್ತೀನಿ. ನೀವು ಸಾಂಬಾರು ಮಸಾಲ ಆರ್ ಕಿಚನ್ ಕಿಂಗ್ ಮಸಾಲನೂ ಹಾಕೋಬೋದು. ಆಮೇಲೆ ಒಂದು 3ರಿಂದ 4 ಚಿಟಿಕೆಯಷ್ಟು ನಾನು ಇದಕ್ಕೆ ಹವೀಸ್ ಪೌಡರನ್ನು ಹಾಕ್ಕೊಂಡೀನಿ. ಬೇಕಿದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಸಾಲೆ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಡ್ರೈ ಇಂಗ್ರೀಡಿಯೆಂಟ್ನ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ. ಬಿಸಿ ರೊಟ್ಟಿಗೆ ಚಪಾತಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ನೋಡಿರಿ. ಇದಿಷ್ಟು ಚಲೋತ್ನಂಗೆ ಮಿಕ್ಸ್ ಆದಮೇಲೆ ನಾನು ಒಂದು ರಾತ್ರಿ ಫುಲ್ ನೆನೆಸಿಟ್ಕೊಂಡಂಥ ಕಾಳುಗಳು, ನಾನು ತೊಗೊಂಡಂಥ ಕಾಳು ಕಾಬೂಲ್ ಕಡ್ಲಿ, ನಾರ್ಮಲ್ ಕಡ್ಲಿ, ಹೆಸರು ಕಾಳು, ಶೇಂಗಾ ಕಾಳನ್ನು ಹೋಲ್ ನೈಟ ನೆನೆಸಿಟ್ಕೊಂಡೀನಿ. ಇದನ್ನು ಈಗ ರೆಡಿ ಮಾಡಿ ಇಟ್ಕೊಂಡಂಥ ಗ್ರೇವಿಗೆ ಹಾಕ್ಕೊಂಡು ಗ್ರೇವಿ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೋತೇನಂತ. ಆಮೇಲೆ ಮಿಕ್ಸಿ ಜಾರಿಗೆ ನಾನು ಒಂದು 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಆ ನೀರನ್ನ ಕುಕ್ಕರಿಗೆ ಹಾಕ್ಕೊಂಡು ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿ ಸೀಟಿ ಹಾಕ್ಸ್ಕೊಂಡ್ವಿ ಅಂತಂದ್ರೆ ರಿಚ್ ಪ್ರೋಟೀನ್ ಗ್ರೇವಿ ರೆಡಿಯಾಗಿ ಬಿಡ್ತೈತಿ ನೋಡ್ರಿ. ಭಾಳ ಈಸಿಯಾಗಿ, ಟೇಸ್ಟ್ ಅಂದ್ರೆ ಭಾರಿ ಅಲ್ಟಿಮೇಟಾಗಿ ಬಂದಿರ್ತೈತಿ. ನೀವು ಮಕ್ಕಳಿಗದು ಹೆಲ್ದಿ ಫುಡ್ ಕೊಡಬೇಕಂದ್ರೆ ಈ ಥರ ಪಲ್ಯ ಮಾಡಿಕೊಡ್ರಿ, ಭಾರಿ ಮಸ್ತ್ ಟೇಸ್ಟ್ ಅಂದರೆ ಟೇಸ್ಟಾಗಿ ಬಂದಿರ್ತೈತಿ. ಒಂದು ನೈಟ್ ಫುಲ್ ಕಾಳು ನೆನೆದಿರೋಕ್ಕೆ ಜಾಸ್ತಿ ಏನು ಬೇಡ, ಒಂದು 2ರಿಂದ 3 ಸೀಟಿಗೆ ಕಾಳು ಬೆಂದ್ಬಿಡ್ತಾವೆ ನೋಡಿರಿ. ಸೊ ಸೀಟಿ ಸ್ಟೀಮ್ ಹೋದ್ಮೇಲೆ ನಾನು ನಿಮ್ಗೆ ಓಪನ್ ಮಾಡಿ ತೋರ್ಸಾತೀನಿ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗೈತಿ ನೋಡಿರಿ. ಫುಲ್ ಎಣ್ಣೆ ಬಿಟ್ಕೊಂಡು ಬಂದೈತಿ. ಗ್ರೇವಿ ಮಾತ್ರ ಟೇಸ್ಟ್ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗಿರ್ತೈತಿ. ಭಾರಿ ಹೆಲ್ದಿಯಾಗಿರುವಂಥ ಫುಡ್ಡು. ಚಪಾತಿ, ಪೂರಿಗೆ, ಬಿಸಿ ರೊಟ್ಟಿಗೆ ಸರ್ವ್ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಬರ್ರಿ ಇದನ್ನು ರೊಟ್ಟಿ ಜೊತೆ ಇವತ್ತು ಸರ್ವ್ ಮಾಡಿ ಟೇಸ್ಟ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಹೈ ರಿಚ್ ಪ್ರೋಟೀನ್ ಗ್ರೇವಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಾಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.